ಯಜ್ಞ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಒಂದು ಕುಂಡ ಇರ್ತದೆ, ಅದರಲ್ಲಿ ಒಂದಿಷ್ಟು ಕಟ್ಟಿಗೆ, ತುಪ್ಪ, ಹವಿಷ್ಯಗಳನ್ನು ಹಾಕಿ ಯಜ್ಞ ಮಾಡ್ತೇವೆ ನಾವು. ಅದು ದೇವರು, ದೈವ ಅಂತ ಪೂಜೆ ಮಾಡುತ್ತೇವೆ. ಶರಣರ ಚಿಂತನೆ ಎಷ್ಟು ದೊಡ್ಡದು ಅಂದ್ರೆ, ಶರಣರ ಕಲ್ಪನೆ ಎಷ್ಟು ಅದ್ಭುತ ಅಂದ್ರೆ, ನೀನು ಒಂದು ಯಜ್ಞ ಕುಂಡವನ್ನು ಮಾಡಿ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ, ಕಿಚ್ಚು ದೈವವೆಂದು ಹವಿಯ ನಿಕ್ಕಿ ಪೂಜಿಸುವವನ ಮನೆಯಲ್ಲಿ, ನಾವು ಯಾವ ಕಿಚ್ಚು ಅಗ್ನಿಯನ್ನ ದೇವರಂತ ಪೂಜೆ ಮಾಡ್ತೀವಲ್ಲ ಯಜ್ಞ ಕುಂಡದಲ್ಲಿ, ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿ ಚಪ್ಪರಕ್ಕೆ ಬಿದ್ದು ಮನಿ ಸುಡಕತ್ತಂತ ತಿಳ್ಕೊರಪ್ಪ, ಹೊರಗೆ ಬಂದು ಯಜ್ಞದೊಳಗಿದ್ದಿದ್ದ ಸಣ್ಣ ದೇವರ ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ, ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇದು ಶರಣರು. ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತು ಇದು ಸಣ್ಣ ದೇವರು ಅದು ದೊಡ್ಡ ದೇವರು ಅನ್ನೋದು ಬಿಟ್ಟು, ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡಲೇ ಬಚ್ಚಲ ನೀರ ಬೀದಿಯ ಧೂಳು ತಂದು ಹಾಕಿ ಅದನ್ನು ಆರ್ಸಕ್ಕೆ ಯಾಕೆ ಪ್ರಯತ್ನ ಮಾಡ್ತೀಯಪ್ಪ? ಮನ್ಯಾಗ ಮೊದಲು ಹಚ್ಚಿದ್ದು ಸಣ್ಣ ದೇವರ, ಇದು ದೊಡ್ಡ ದೇವರು ಸುಟ್ಟರು ಸುಡ್ಲಿ ಬಿಡು ಅಂತ ಕೈ ಮುಗಿಬೇಕಾಗಿತ್ತಲ್ಲ, ಯಾಕೆ ಮಾಡೋದಿಲ್ಲ ಅಂತ. ಇದು ಅವರ ಚಿಂತನೆ. ಅವರ ದೃಷ್ಟಿಯಲ್ಲಿ ಯಜ್ಞ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಕೇವಲ ಒಂದು ಯಜ್ಞ ಕುಂಡವನ್ನು ಮಾಡಿ ಹವಿಷ್ಯನ್ನೆಕ್ಕುವುದು, ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ಗೀತೆಯೂ ಸಹಿತ ಇದನ್ನೇ ಹೇಳ್ತದೆ. ಯಜ್ಞಕ್ಕೆ ಹವಿಸ್ಸನ್ನರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ದೇವರು ಈ ಜಗತ್ತನ್ನು ಕೊಟ್ಟಿದ್ದಲ್ಲ, ಇದೇ ಒಂದು ಯಜ್ಞ ಕುಂಡ. ಇದಕ್ಕೆ ದೇವನೇ ಋತ್ವಿಜ. ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ, ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ. ಇದು ಶರಣರ ಕಲ್ಪನೆ. ದೇವನು ಎಷ್ಟು ದೊಡ್ಡವನು ಅಂದ್ರೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ. ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ದೇವನ ಹೇಳಿ? ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು. ಅಜ್ಜ ಅವರು ನನಗೊಂದು ಮಾತು ಹೇಳಿದರು. ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ, ಎದಕ್ಕೋ ಬೇಸರ ಅನ್ನಿಸ್ತು, ಮಠಕ್ಕೆ ಬಂದೆ, ನನಗೆ ಓದೋದು ಸಾಕ್ರಿ ಅಂತ. ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೀವು ಓದು ಬಿಡು, ಇಲ್ಲೇನು ಮಾಡ್ತೀಯ ಅಂತ, ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು. ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೋಡು, ನೀ ಎಲ್ಲರೇ ಇರು, ಆದರೆ ಜೀವನದೊಳಗೆ ಎಂದು ಋಣದ ಕೂಳು ತಿನ್ನೋದು ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತು. ಅದಕ್ಕೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತು ಅವನ ಋಣದೊಳಗೆ ಇರಬಾರ್ದು ಮನುಷ್ಯ. ಅದಕ್ಕೆ ನಮಗೇನು ಸಾಧ್ಯ ಐತಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇಲ್ಲೊಬ್ಬ ವ್ಯಕ್ತಿ ನಮ್ಮೆದುರಿಗೆ ಕುಳಿತಿದ್ದಾನೆ, ಸಂಪ್ರೀತ್ ಪಟೇಲ್ ಅಂತ ಹೇಳಿ. ಆತ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿದ್ದಾನೆ. ಅವ್ರದ್ದೊಂದು ಫ್ಯಾಷನ್ ಟೆಕ್ನಾಲಜಿದೊಂದು ಈ ಬಟ್ಟೆಯ ಒಂದು ದೊಡ್ಡ ಫ್ಯಾಕ್ಟ್ರಿ ಇತ್ತು. 400 ಜನ ಅವರ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಏನೋ ಜೀವನದ ಒಂದು ಕೆಟ್ಟ ಗಳಿಗೆಯಲ್ಲಿ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಆಗಿ ಉಳಿದ ದುಡ್ಡಿನೊಳಗೆ ಅವ್ರ ತಾಯಿ ಒಂದು ಅನಾಥರಿಗೊಂದು ಅನಾಥಾಶ್ರಮವನ್ನು ಕಟ್ಟಿದ್ಲು. ಆ ಅನಾಥಾಶ್ರಮದಲ್ಲಿ ಇವತ್ತು ಸುಮಾರು 80 ಜನ ಕೈ ಇಲ್ಲಾರ್ದವರು, ಕಾಲಿಲ್ಲಾರ್ದವರು, ತಂದೆ ತಾಯಿಗಳಿಲ್ಲಾರ್ದವರು, ಮಕ್ಕಳಿಲ್ಲಾರ್ದಂಥ ಅನಾಥರಿಗೆ ಸುಮಾರು 80-85 ಜನರ ಅನಾಥರಿಗೆ ಪುಕ್ಕಟೆಯಾಗಿ ಅದಕ್ಕೊಂದು ಸ್ಫೂರ್ತಿಧಾಮ ಅಂತ ಹೆಸರಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಮತ್ತು ಮಗ ಸಂಪೂರ್ಣವಾಗಿ ಈಗ ಅದೇ ಕಾರ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ನಮಗೆ ಪೂರ್ಣವಾದಿ ಕಾರ್ಯಕರ್ತರಾಗಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಸಹಿತ ನಮ್ಮ ಕೈಲಾಗಿದ್ದನ್ನು
ಲೋಕಕ್ಕೆ ನಾವು ಉಪಕೃತರಾಗಬೇಕಾಗ್ತದೆ. ನಾನು ಮೊನ್ನೆ ಒಂದು ಮಾತು ಹೇಳಿದ್ದೆ, ಯೋಗಿ ಯೋಗಿ ಅಂತ ಯಾರಿಗನ್ನಬೇಕು ಅಂದ್ರೆ ಎಲ್ಲವನ್ನು ಬಿಟ್ಟು ಗಿರಿ ಗುಹೆಗಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವನಷ್ಟೇ ಯೋಗಿ ಅಲ್ಲ. ನಿಜವಾದ ಯೋಗಿ ಯಾರು ಅಂದ್ರೆ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಲೋಕೋಪಯೋಗಿ ಆಗಬೇಕು. ಅಂಥ ಒಂದು ಲೋಕಕ್ಕೆ ಉಪಕೃತನಾಗುವಂಥ ಕೆಲಸ ಮಾಡಿದ ಸಂಪ್ರೀತ್ ಪಟೇಲ್ ಅವರಿಗೆ ಪರಮ ಪೂಜ್ಯರು ಆಶೀರ್ವದಿಸಬೇಕು. ಅವರು ನಮ್ಮ ಈ ದಿನದ ವಿಶೇಷ ಸಾಧಕರು. ಅವರಿಗೊಂದು ಚಪ್ಪಾಳೆ, ಅವರ ಕಾರ್ಯಕ್ಕೆ ನಮಗೆಲ್ಲ ಶ್ಲಾಘನೆ. ಅಜ್ಜರ್ ಕಡೆ ನಾವು ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರ ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ್ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ, ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊಂತಾನ, ಆ ಕಡೆ ಹೋಗಬೇಡ ಅಂತ. ಜನ ಪರಿಪರಿಯಾಗಿ ಕೇಳ್ಕೊಂಡ್ರು, ಬುದ್ಧ ಬಿಡುದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತಾನೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದ ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊಂತೀನಿ. ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನಾನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳು. ಒಂದು ಗಿಡ ಇತ್ತು, ಆ ಗಿಡದ ಒಂದು ಸಣ್ಣ ಕೊಂಬೆಯನ್ನ ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತಿ, ನನಗೆ ಕತ್ತರಿಸ ಕಷ್ಟ ಬರ್ತೈತಿ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಅವಾಗ ಬುದ್ಧ ಹೇಳ್ತಾನೆ, ನೋಡು, ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದ್ರೆ, ಯಾವನಿಗೆ ಇದನ್ನು ಹೊಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನ ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ, ಯಾರು ಹೀರೋ ಆಗ್ತಾರಂದ್ರ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗುವುದಿಲ್ಲ, ಸಾಯುವ